ಮಾತಾಡ್ತಿರೋದು ಹೇಳಿ. ಸರ್ ನಾವು ಕುಮಾರ್ ಅಂತ ಮಾತಾಡೋದಲ್ಲ ಗೆರೆಯಿಂದಲೇ. ಹಾ ಹೇಳಿ ಕುಮಾರ್ ಅವ್ರೆ. ಏನಿಲ್ಲ, ನೀವು ಒಂದು ಆಟೋದು ಒಂದು ಅಡ್ವರ್ಟೈಸ್ ಕೊಡ್ತಾ ಇರ್ತೀರಾ, ನಾವು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿದ್ರೆ ನಮ್ಮ 40 ಗಾಡಿ ಇದೆ. ಏನ್ ಆಟೋದ್ ಹೇಳಿ. ಆಟೋ ಬಾಡಿಗೆ ಹೊಡಿತಾರೆ, ಟೂ ವೀಲರ್ ಹೊಡಿತಾರೆ ಅಂದ್ಕೊಂಡು ನೀವು ಅವಾಗ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಹಾ ಹಾ ಗಾಡಿಗಳ ಟೂ ವೀಲರ್ ಸರಿ ಇಲ್ಲ, ಆಟೋದವ್ರಿಗೆ ಜೀವನ ಮಾಡಕ್ ಆಗೋದಿಲ್ಲ, ಅದರಿಂದ ಅಪ್ಲೋಡ್ ಮಾಡ್ತಾ ಇರ್ತೀರಾ ನೀವು. ಇದು ಹಾ ಹಾ ನಾನು ಮೊನ್ನೆ ಮಿನಿಸ್ಟ್ರಿಗೆ ನಮ್ದು ಗಾಡಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಓಕೆ ನಾನು ಕೋರ್ಟ್ ಹತ್ರ ಹೋಗಿದೆ ಸರಿ ಗಾಡಿಗೆ. ಸರಿ. ನಾನು ಆಟೋದನ್ನ ಬೇಕು ಅಂತ ಪರೀಕ್ಷೆ ಮಾಡಿದೆ. ಹಾ ಸರ್ ನಮ್ದು ಅಂದ್ರಳ್ಳಿಗೆ ಬರ್ಬೇಕು, ಹ್ಮ್ ಬರ್ತೀರಾ ಅಂತ ಕೇಳಿದೆ. ನಾವ್ ಬರಲ್ಲ ಅಂತ ಅಂದ್ರು. ಹ್ಮ್ 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 ಎಷ್ಟು 4 ಜನ ಕೇಳ್ದೆ, ಓಕೆ. ಬರಲ್ಲ ಅಂತ ಅಂದ್ರು. ಇನ್ನೊಬ್ಬ ಏನ್ ಮಾಡ್ದ, ಹಾ 300 ರೂಪಾಯಿ ಕೊಡ್ತೀಯ ಅಂತ ಅಂತಂದ. ಹಾ 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 ಓಕೆ 300. ಓಕೆ ಸರಿಯಪ್ಪ ಆಯ್ತಪ್ಪ 300 ಅಂತ ಅಂದೆ. ಅವ್ನು ಬಂದು ಕಾಮಕ್ಷ ಹೊಡೆದನು. ಓಕೆ ಬಳೆ ಮನೆ. ಸರಿ. ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಏನಂತಾನೆ, ನೀವ್ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದೀರಾ, 400 ರೂಪಾಯಿ ಕೊಡಿ ಹಾ 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 ಅಂತಂದ. ಓಕೆ 400 ರೂಪಾಯಿ ಕೊಡ್ತೀನಪ್ಪ, 400 ರೂಪಾಯಿ ಕೊಡ್ತೀನಿ, 400 ರೂಪಾಯಿ ತೊಳ್ದ್ರೆ ಇಲ್ಲ, ನನ್ನವು ಗಾಡಿಗಳವೆ. ಹಾ ನೀವು ಕೇಳೋದು, ನೀವು ಮಾಡೋದು ಯಾಕೆ ಈ ತರ ಎಲ್ಲ ಇದ್ ಮಾಡ್ತೀರಾ, ಬರಲ್ಲ Okay. ಅಂತೀರಾ. ಹಾ. ಮತ್ತೆ ಬೇರೆ ಇವ್ರು ಯಾರು ಹೊಡೆದ್ರೆ, ಟೂ ವೀಲರ್ ಮಾಡಿ ಹೊಡಿತೀರಿ ಅಂತೀರಾ. ಹೌದು ಹೌದು. ಪ್ರತಿ ಒಂದು ಕಂಪ್ಲೇಂಟ್ ಸೋಮಶೇಖರ್ ಹತ್ರ ಕಂಪ್ಲೇಂಟ್ ಮಾಡ್ತೀರಾ. ಹ್ಮ್ ಇವಾಗ ನಾವ್ ಯಾರ ಮಾಡ್ಕೋ, ನಿಮ್ ನಂಬರ್ ಅವ್ ಸಿಗ್ಲಿಲ್ಲ. ಹಾ. ನಮ್ಗೆ ಈ ಪೀಣ್ಯದವರು ನಮ್ ಸ್ಟ್ಯಾಂಡ್ ನಿಮ್ ನಂಬರ್ ಹಾಕಿದ್ರು, ಓಕೆ. ಆ ನಂಬರ್ ತಗೊಂಡು ನಿಮ್ಗೆ ಕಾಲ್ ಮಾಡ್ತಾ ಇದೀನಿ. ಅಲ್ಲ ನೀವಲ್ಲಿ ಆಟೋ ಹತ್ತದಾಗ ಮೀಟರ್ ಹಾಕಪ್ಪ ಅಂತ ಹೇಳ್ಬೇಕಾಗಿತ್ತು. ಸರ್ ಅವ್ರು ಬರೋದೇ ಇಲ್ಲ ಅಂತಾರಲ್ಲ. ಮೀಟ್ರೇ ಹಾಕಲ್ಲ ಅಂತಾರ. ಮೀಟರ್ ಹಾಕೋದು ಒಂದಿರ್ಲಿ. ಹಾ ಈಗ ನಾವು ನೋಡಿ ಸರ್, ಈಗ ಸಣ್ಣ ಪುಟ್ಟ ಆದ್ರೆ 50 ರೂಪಾಯಿ ಆದ್ರೆ ಬಾಡಿಗೆ ಬಿಡು, ಹೌದು, ಅವ್ರಿಗೇನು ಹೌದು. ವರ್ಕೌಟ್ ಆಗಲ್ಲ, ಪರ ಅಂತ ಹೌದು. ನಾವು ಸುಮ್ಮನೆ ಹೊಡೆದ್ವಿ. ಹೌದು. ಈಸ್ಟಿಕ್ಕಿಂದ ನಮ್ದು ಅಂದ್ರಳ್ಳಿ ಫ್ಯಾಕ್ಟ್ರಿ ಇರೋದು. ಹ್ಮ್ 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 ಅಂದ್ರಳ್ಳಿಗೆ ಎಷ್ಟಾಗ್ತದೆ, ವಿತಿನ್ ಬುಕ್ ಆನ್ಲೈನ್ ಬುಕ್ ಮಾಡ್ಕೊಂಡೋದಾಗ 250 ರೂಪಾಯಿ ಆಯ್ತು. ಹ್ಮ್ ನಾವು ಕಾರ್ ತಗೊಂಡ್ರೆ ಒಂದ್ ದಿವಸ ಜಾಗ ಇರಲ್ಲ, ಏನಿಲ್ಲ ಅನ್ಕೊಂಡು ಹೌದು, ಅಲ್ಲಿ ಹೌದು. ಮಾಡಕ್ ಹೋದೆ. ಹೌದು. ಆ ಕಡೆಯಿಂದ ನಾ ಕೋಟಿಂದ ಆಚೆ ಬಂದ್ಬಿಟ್ಟು ಹ್ಮ್ ಬತ್ತೀನಪ್ಪ ಅಂತ ಆಡೋದವ್ರು ಕೇಳ್ದೆ. ನಾನ್ ಕಾರೇ ಬುಕ್ ಮಾಡ್ಕೋಬೋದಾಯ್ತು. ಹ್ಮ್ ಇರ್ಲಿ, ಇವ್ರಿಗೊಂದ್ ಜೀವನ ಅಂತ ಒಂದ್ ಇರ್ತದೆ. ನಾವ್ ಹೌದು, ಮಾಡಕ್ ಹೌದು. ಹೋದ್ರೆ ಜನಗಳು ಏನಾದ್ರು ಬರೋದಿಲ್ಲ. ಹ್ಮ್ ಅವಾಗ ಏನಾಯ್ತದೆ ಅಂದ್ರೆ, ನಾವ್ ನೋಡಿ ನಿಮ್ನ ನೆನ್ಸ್ಕೊಂಡು ಬೈಕೊಂಡು, ಇವ್ರು ಸುಮ್ನೆ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇರ್ತಾರೆ, ನಮ್ ಆಟೋದವ್ರಿಗೆ ಹೆಲ್ಪ್ ಮಾಡಲ್ಲ, ಆಟೋದವ್ರಿಗೆ ಹೆಲ್ಪ್ ಮಾಡಲ್ಲ ಅಂದ್ಕೊಂಡು. ಹಾ ನಾನ್ ಆಟೋದವ್ರಿಗೆ ಹಂಗೆ ಬೈದೆ ರೀ, ಆ ಸೋಮಶೇಖರ್ ಬುದ್ಧಿ ಇಲ್ಲ ರೀ ನಿಮ್ಗೆ, ಸ್ಟೇಟಸ್ ಹಾಕೋದು, ಫೇಸ್ಬುಕ್ ಹಾಕೋದು ಹ್ಮ್ ನೋಡ್ರಿ, ನಿಮ್ಗೆ ಹಾಕ್ಬಿಟ್ಟು ನಿಮ್ಗೆ ಉತ್ತರ ಮಾಡಕ್ ಅವರೆಲ್ಲ ಎಲ್ಲಾರ ಕೈಲಿ ನಿಷ್ಠುರ ಆಯ್ತಾರೆ. ನೀವ್ ಮಾಡೋದ್ ನೋಡ್ರಿ ಹಲ್ಕ ಕೆಲಸ ಮಾಡ್ತೀರಾ ಅಂತ ನಾನು ಉಗ್ದೆ. ಹ್ಮ್ ಹ್ಮ್ ಇದ್ರಲ್ಲಿ ಗಲಾಟೆ ಆಗಿದ್ರು ಬರಲ್ಲ ಅವತ್ತು. ಹ್ಮ್ ಏನಾಗ್ಲಿ ಅಂತ ಅದೇ ತರ ನಾವು ಉಗ್ದೆ. ಅವ್ರು 10 ಜನ ಆಟೋದವ್ರು ಇದ್ರು, ಹ್ಮ್ ನಾನ್ ಕೇಳಿಂದಲೇ ಉಗ್ದೆ ಅವ್ರಿಗೆ. ಹ್ಮ್ ನಾವೇನ್ ಕೇಳಕ್ ಹೋಯ್ದೀವಿ ಅವ್ರ ಹತ್ರ, ನಾವ್ ಹಂಗ್ ಮಾಡಕ್ ಹೋಗಿ ಹಿಂಗ್ ಮಾಡಿದ್ವಿ. ಅದಕ್ಕೆ ರೀ, ನಮ್ಮವ್ರು ಕನ್ನಡದವ್ರು ಉದ್ದಾರ ಆಗಿಲ್ಲ, ತಮಿಳರು ಮಾರ್ವಾಡಿಗಳು ಎಲ್ಲ ಉದ್ದಾರ ಆಯ್ತಾರ ಅಂತ ಹೇಳ್ದೆ ಅವ್ರಿಗೆ. ಹೌದು ಯಾಕೆ ನಮ್ ಕನ್ನಡದವ್ರು ಉದ್ದಾರ ಆಯ್ತಾರೆ, ಇದೇ ಕಾರಣ. ಸತ್ಯ. ಕರೆಕ್ಟಾ? ಒಂದು ಆಟೋರು ಬರಲ್ಲ ರೀ, ಸುಮ್ನೆ ಹೇಳ್ತಾರೆ ನಮ್ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಅಂತ ಹೇಳ್ತಾರೆ. ಅಷ್ಟು ನಮ್ ಆಟೋದವ್ರಿಗೆ ಗಾಂಜಲಿಗಳು ಜಾಸ್ತಿ. ಸರ್ ನನ್ಗೆ ಇವಾಗ ನೀವ್ ಹೇಳಿದ್ರಲ್ಲ, ನನ್ಗೊಂದ್ 2 ನಿಮಿಷ ಮಾತಾಡಕ್ ಅವಕಾಶ ಕೊಡ್ತೀರಾ? ಹೇಳಿ. ಸರ್ ಈಗ ಏನಾಗಿದೆ ಅಂದ್ರೆ, ಈಗ ನಿಮ್ಗೆ ಚೆನ್ನಾಗ್ ಗೊತ್ತು, ಈಗೆಲ್ಲ ಆಪ್ ಸಂಸ್ಥೆಗಳು ಬಂದಿರೋದ್ರಿಂದ ಹಾ ಈಗ ಜನ ಏನ್ ಮಾಡ್ತಾರೆ, ಅವ್ರಿಗೆ ಯಾವ ಆಪ್ ಅಲ್ಲಿ ಗಾಡಿಗಳು ಸಿಗ್ತಾವೋ ಆ ಆಪ್ ನ ಬಳಸ್ತಾ ಇರ್ತಾರೆ, ಅದ್ರಲ್ಲಿ ಬುಕ್ ಮಾಡ್ಕೊಂಡು ಆಟೋನೋ ಕ್ಯಾಬ್ ಓಡಾಡ್ತಾ ಇದಾರೆ. ಹೌದೌದು ಹೌದು. ಸರ್ ಈಗ ಇದರಿಂದ ಏನಾಗ್ತಿದೆ ಅಂದ್ರೆ, ನೋಡಿ ನೀವೊಬ್ರು ಕಸ್ಟಮರ್, ಹಾ ನಿಮ್ಮ ಡೇಟಾ ಏನಾಯ್ತು ಆ ಸಂಸ್ಥೆ ಅವ್ರ ಹತ್ರಕ್ ಹೋಯ್ತು. ಹೌದೌದೌದು. ಈಗ ನಾವು ಡ್ರೈವರ್ಗಳು ನಮ್ ಡೇಟಾನು ಕೂಡ ಅವ್ರ ಹತ್ರ ಇದೆ. ಹೌದೌದು. ಈಗ ನಮಗ್ ದುಡಿಮೆ ಬೇಕು, ವಿಧಿ ಇಲ್ಲ, ನಮ್ ಡೇಟಾ ಅವ್ರ ಹತ್ರ ಹೋಗುತ್ತೆ, ತಪ್ಪೇನಿಲ್ಲ. ಹೌದು. ಆದ್ರೆ ಇವಾಗ ಏನ್ ಈ ಮೀಟ್ರು ಅಂತ ಹೇಳಿ ನಾನು ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತೀನಿ, ಮೀಟ್ರು ಬಳಸಪ್ಪ ಅಂತ. ಹೌದೌದೌದು. ಈಗ ಅದ್ರದೇ ಆದ ಒಂದು ಆಪ್ ನ ಮಾಡ್ದ. ಯಾಕೆ ಆಪ್ ಅಂದ್ರೆ ನಂದಲ್ಲ, ಅದು ಆಕ್ಚುಲಿ ಒಂದ್ ಸಂಸ್ಥೆಯವರು. ಹೌದು. ನಾವು ಹಿಂದೆಯಿಂದನೂ ಮೀಟ್ರಲ್ಲೇ ದುಡಿಮೆ ಆಗ್ಬೇಕು, ಸರ್ಕಾರ ಕೊಡೋ ರೇಟನ್ನ ನಾವು ಮೀಟರ್ ಮುಖಾಂತರ ತಗೊಳ್ಬೇಕು ಅಂತಾನೆ ಹೋರಾಟ ಮಾಡ್ಕೊಂಡ್ ಬಂದಿದ್ದು. ಹೌದೌದೌದು. ಈ ಓಲಾ ಊಬರ್ ಈ ಸಂಸ್ಥೆಗಳ ವಿರುದ್ಧ ಹೋರಾಟ ಮಾಡಿದಾಗೆಲ್ಲ ಜನ ಅನ್ನೋರು, ಯಾಕ್ರಿ ಸುಮ್ನೆ ನೀವು ಅವ್ರ ಹತ್ರ ಹೋಗ್ತೀರಾ, ನೀವೇ ಒಂದ್ ಆಪ್ ಮಾಡ್ಬಿಡಿ ಅಂತ ಅನ್ನೋರು. ಹೌದೌದು. ಆದ್ರೆ ನಮ್ಗೆ ಆಪ್ ಮಾಡೋ ಅಷ್ಟು ಟೆಕ್ನಾಲಜಿ ಮತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ಇಲ್ಲ. ಇಲ್ಲ ಸರ್, ಇಲ್ಲ. ಈಗ ಅದನ್ನ ಮಾಡಿರೋ ಅಂತವ್ರು ನಮ್ ಕನ್ನಡದಿಗ್ರೆ ಒಬ್ರು ಮುಂದಕ್ ಬಂದ್ರು. ಈಗ ಬಂದಾದ್ಮೇಲೆ ನಮ್ದು ಕಾನ್ಸೆಪ್ಟ್ ಅದೇ ಇದ್ಮೇಲೆ, ನಮ್ದು ಹೋರಾಟದ ನಿಲುವು ಅದೇ ಇದ್ಮೇಲೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ದೋ. ಹೌದೌದು ಸರ್ ನನ್ ವಿಚಾರ ಹೇಳ್ಬಿಡ್ತೀನಿ. ಹೌದೌದು. ಸಪೋರ್ಟ್ ಮಾಡ್ದೋ. ಅಲ್ಲಿ ಸಪೋರ್ಟ್ ಅಂದ್ರೆ ಯಾವ ತರ ಅಂದ್ರೆ, ಆಟೋದವರು ಮೀಟರ್ ರನ್ ಮಾಡ್ಬೇಕು, ಹೌದು. ಕ್ಯಾಬ್ ಅವರು ಕೂಡ ಮೀಟರ್ ರನ್ ಮಾಡ್ಬೇಕು. ಇದು ಟ್ರಾನ್ಸ್ಪೋರ್ಟ್ ಲೈನು ಕೂಡ ಇದನ್ನೇ ಹೇಳೋದು. ಹೌದೌದೌದು. ಸರ್ ನನ್ಗೆ ಎಷ್ಟು ಬೇಜಾರಾಗಿದೆ ನಾನ್ ಹೇಳ್ತೀನಿ ಕೇಳಿ. ಈ ಆಟೋ ಡ್ರೈವರ್ಸ್ ಗಳು ಕಮ್ಮಿ ಅಂದ್ರೂ ಕಮ್ಮಿ, ನನ್ಗೆ ಅಂದಾಜಲ್ಲಿ ಇಬ್ರು ಮಾತಾಡ್ಕೊಳ್ಳೋಣ ಅಂದ್ರೂ 3 ಲಕ್ಷ ಜನ ಆಟೋ ಡ್ರೈವರ್ ಇರ್ತಾರೆ ಅಂತ. 100% ಇದ್ದಾರೆ ಸರ್, 100% ಇದ್ದಾರೆ. 3 ಲಕ್ಷ ಆಟೋ ಚಾಲಕರಲ್ಲಿ
ಹಾ ಹೌದಪ್ಪ ಇದು ನಿಯತ್ತಾಗಿ ಮೀಟರ್ ಹಾಕೊಂಡು ದುಡಿಯೋದ್ರಿಂದ ಈಗ ಉದಾಹರಣೆಗೆ ಸರ್, ಈಗ ಒಬ್ಬ ಆಟೋ ಡ್ರೈವರ್ ಅವ್ನ ಮನೆ ಹತ್ರ ಈ ಮೀಟರ್ ಟ್ಯಾಕ್ಸಿಯಲ್ಲಿ ಇಲ್ಲ ಸಪೋಸ್ ಮೀಟರ್ ಅಲ್ಲೇನೆ ಒಂದ್ 5-6 ಜನಕ್ಕೆ ಸರ್ವಿಸ್ ಕೊಟ್ಟ ಅಂತ ಅನ್ಕೊಳ್ಳಿ. ಹೌದೌದು. ಅವ್ರು ಏನ್ ಮಾಡ್ತಾರೆ, ಆ ಡ್ರೈವರ್ ಹೆಸರು ಜ್ಞಾಪನದಲ್ಲಿ ಇಕ್ಕೊಂಡು ಅಣ್ಣ ರಾಮಣ್ಣ ನೋಡು ಅವತ್ತು ಹಿಂಗೆ ಬಿಟ್ಟಲ್ಲ ನೋಡು ಮತ್ತೆ ಬಾರೋಣ ಅಂತ ಹೇಳಿ ಕಸ್ಟಮರ್ ಏನಾಗ್ತಾರೆ, ಓಲಾ ಊಬರ್ ಅವ್ರ ಹತ್ರ ಹೋಗೋ ಬದಲು ಡೈರೆಕ್ಟ್ ನಿಮಗ್ ಪರಿಚಯ ಆಯ್ತಾರೆ. ಅವಾಗ ನೀವು ಅವ್ರ ಹತ್ರ ಅಣ್ಣ ಹಿಂಗ್ ಬಂದ್ಬಿಟ್ಟಿದೀನಿ ಒಂದ್ 50 ರೂಪಾಯಿ ಸೇರ್ಸ್ಕೊಡ್ರಣ ಅಂದ್ರು ಕೊಡ್ತಾರೆ. 100% ಸರ್. ನಾನು ಹೇಳಿದೀನಿ ಅವ್ನಿಗೆ, ಸರ್ 250 ರೂಪಾಯಿ ಮಾತಾಡೋದು ಅವಕಾಶ ಕೊಡಿ ಸರ್. ಈಗ ಏನಾಗ್ತದೆ, ಕಸ್ಟಮರ್ಗಳು ಆ ಸಂಸ್ಥೆಗಳಿಗೆ ಹೋಗುವಂತದನ್ನ ಅವಾಯ್ಡ್ ಮಾಡಿ ಏನಾಗ್ತದೆ, ಡೈರೆಕ್ಟ್ ಆಗ್ತಾರೆ. ನಮ್ಗೆ ಇದು ಮೇನ್ ಬೇಕಾಗಿರೋದು. ನಾವೇನ್ ಮಾಡ್ದೋ, ಆಟೋ ಮೇಲೆ ಪ್ರಯೋಗ ಮಾಡ್ದೋ ಸರ್. ಪಾಪ ಕೆಲವ್ರು ಬಂದ್ರು ಮೀಟರ್ ಹಾಕೊಂಡು ನಾವು ಓಡಿಸ್ತೀವಿ ಅಂತ ಇದಾರೆ, ಈಗ್ಲೂ ಗ್ರೂಪ್ ಅಲ್ಲಿ ಇದಾರೆ. ಏನಾಯ್ತು, ಈ 3 ಲಕ್ಷ ಜನ ಎಲ್ಲಿ, ನಮ್ಮ ಹತ್ರ ಇರೋ ಬೆರಳೆಣಿಕೆಯ ಜನ ಎಲ್ಲಿ? ನಮ್ಗೆ ಇವಾಗ ಏನಾಯ್ತು, ಆಟೋದವರು ಇವ್ರು ಬರೀ ಬಾಯಿ ಮಾತಲ್ಲಿ ಹೇಳ್ತಾರಷ್ಟೇ ಮೀಟ್ರು ಅಂತ, ಆದ್ರೆ ಇವರು ಮೀಟರ್ ಹಾಕೊಂಡು ಹೊಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅನ್ನೋದು ನಮಗ್ ಸತ್ಯ ಗೊತ್ತಾಯ್ತು. ಈ ಸತ್ಯ ಗೊತ್ತಾದ್ಮೇಲೆ ಏನ್ ಮಾಡ್ದೋ, ನಮ್ ಕ್ಯಾಬ್ ಡ್ರೈವರ್ಸ್ ಗಳನ್ನ ಪ್ರೋಸೆಸ್ ಮಾಡ್ದೋ. ಇಲ್ಲೂ ಹೇಳ್ತೀನಿ ಕೇಳಿ, ನಮ್ ಕ್ಯಾಬ್ ಡ್ರೈವರ್ಸ್ ಗಳು ನೋಡ್ರಯ್ಯ, ನೀವೆಲ್ಲ ಮೀಟರ್ನ ಹಾಕೊಂಡ್ರೆ ಈಗ ಸಪೋಸ್ ನಿಮ್ ಹತ್ರ 1 ಗಾಡಿ ಇರುತ್ತೋ, 2 ಗಾಡಿ ಇರುತ್ತೋ, 3 ಗಾಡಿ ಇರುತ್ತೋ, ಡ್ರೈವರ್ಗಳನ್ನ ಇಟ್ಟು ಓಡಿಸ್ತಿರೋ ಇಲ್ಲ ನೀವೇ ಓಡಿಸ್ತಿರೋ, ನಿಮ್ಗೆ ಏನಾಗುತ್ತೆ, ನಿಮ್ಗೆ ಈ ಮೀಟರ್ ಸರ್ವಿಸ್ ಕೊಡೋದ್ರಿಂದ ಕಸ್ಟಮರ್ ನಿಮ್ಗೆ ಡೈರೆಕ್ಟ್ ಆಗಿ ಸಿಗ್ತಾರೆ. ಅವ್ರಿಗೆ ನೀವು ಒಳ್ಳೆ ಸರ್ವಿಸ್ ಕೊಟ್ಟಾಗ, ಹಿಂಗ್ ಯಾರ ಬಂದಿದ್ರು, ಸೋಮಣ್ಣ ಅನ್ನೋರು ಬಂದಿದ್ರು, ಒಳ್ಳೆ ಸರ್ವಿಸ್ ಕೊಟ್ರಪ್ಪ ಗುರು, ನಾವ್ ಹಿಂಗ್ ಧರ್ಮಸ್ಥಳ ಹೋಗ್ಬೇಕು, ನೀನೇ ಬರ್ಬೇಕು ಬಾ ಗುರು ಅಂತ ಕರೀತಾರೆ. 100% ಕರೀತಾರೆ. ಹೌದು. ಇದನ್ನ ಬೆಳೆಸ್ಕೊಂಡ್ರೆ ಏನಾಗ್ತದೆ, ನಮ್ಗೆ ಓನರ್ ಟು ಡ್ರೈವರ್ಸ್ ಡೈರೆಕ್ಟ್ ಆಗ್ತಾರೆ. ಯಾರು ಓಲಾ ಊಬರ್ಗೆಲ್ಲ ಹೋಗಲ್ಲ. ಯಾಕೆ ಅಂದ್ರೆ 1 ಸರಿ 2 ಸರಿ ನಾವ್ ಅವ್ರಿಗೆ ಸರ್ವಿಸ್ ಕೊಟ್ಮೇಲೆ ಅವ್ರು ನಮ್ಮ ಮನೆಯವ್ರ ತರ ಟ್ರೀಟ್ ಮಾಡಕ್ ಶುರು ಮಾಡ್ತಾರೆ. ಕೈ ಬಾಯಿ ಚೆನ್ನಾಗಿತ್ತು ಅಂದ್ರೆ ನಮ್ಮನ್ನ ಒಳ್ಳೆ ರೀತಿಲಿ ನೋಡ್ಕೊಂತಾರೆ. ಈ ಬಾಂಡಿಂಗ್ ಬೆಳೆದ್ರೆ ಮತ್ತೆ ಓನರ್ ಕಮ್ ಡ್ರೈವರ್ ಗಳು ಉಳ್ಕಂತಾರೆ, ನೀವೆಲ್ಲಾ ಕ್ಯಾಬ್ ಗಳಿಗೆ ಮೀಟರ್ ಹಾಕ್ಸ್ಕೊಡ್ರಪ್ಪ ಅಂತ ಅಂದೋ ಸರ್. ಸರ್ ಲಕ್ಷಾಂತರ ಜನ ಕ್ಯಾಬ್ ಡ್ರೈವರ್ಸ್ ಇದಾರೆ. ಆ ಮೀಟರ್ ನ ಹಾಕೊಳ್ಳೋದಕ್ಕೆ ಒಂದ್ 6,700 ರೂಪಾಯಿ 7,200 ರೂಪಾಯಿ ಖರ್ಚಾಗುತ್ತೆ ಸರ್. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮೀನಾಮೇಷ ಎಣಿಸ್ಕೊಂಡು ಅದನ್ನ ಹಾಕೊಳ್ಳೋದಕ್ಕೆ ಹಿಂದೆ ಹಿಂಜರ್ಕೊಂಡು ಅವ್ರೇ ಅಂದಾಗ ನಮಗ್ ಸತ್ಯ ಏನ್ ಗೊತ್ತಾಗ್ತೈತೆ ಅಂದ್ರೆ, ಇವರು ಬರೀ ಬಾಯಿ ಮಾತಲ್ಲಿ ನಮ್ಗೆ ಸರ್ಕಾರದ ರೇಟ್ ಬೇಕು ಅಂತಾರೆ. ಈ ಬಡವ್ರ ಮಕ್ಳನ್ನ ಮುಂದೆ ತಳ್ಬಿಟ್ಟು ನಮ್ಗೆ ಈ ಸಂಸ್ಥೆಗಳು ಮೋಸ ಮಾಡ್ತಾ ಇದಾರೆ, ನಮ್ಗೆ ನ್ಯಾಯ ಕೊಡ್ಸೋರು ಯಾರು ಇಲ್ಲ ಅಂತ ಹೇಳಿ ಬಡವ್ರ ಮಕ್ಳನ್ನ ಬಾವಿಗೆ ತಳ್ಳುವಂತ ಕೆಲಸ ಮಾಡ್ತಾ ಇದಾರೆ ಅನ್ನೋ ಸತ್ಯ ಅರಿವಾಗ್ತಾ ಇದೆ. 100%. ಯಾಕೆಂದ್ರೆ ನಾನು ನೋಡ್ತಾ ಇದೀನಿ ನಿಮ್ ಫೇಸ್ಬುಕ್ ಅಲ್ಲಿ, ನಾನು ಆಲೇ ಸುಮಾರು ಎಲ್ಲ ಒಂದು 8-9 ವರ್ಷದಿಂದ ನೋಡ್ತಾ ಇದೀನಿ. ನೀವ್ ಯಾವಾಗ ನಮ್ ಕುಮಾರನ ಹತ್ರ ಹೋದ್ರಿ ಅವತ್ತಿಂದ ನಾ ಫಾಲೋ ಮಾಡ್ತಾ ಇದೀನಿ ನಿಮ್ನ. ನನಗೆ ಏನಾಯ್ತು ಅಂತಂದ್ರೆ, ನೀವ್ ಇಷ್ಟೆಲ್ಲಾ ಪಡ್ಕೊಂಡ್ರು ಇವ್ರು 250 ರೂಪಾಯಿ 300 ರೂಪಾಯಿ ಬಾಡಿಗೆ ಬರಲ್ಲ ಅಂತಂದ್ರೆ ಇನ್ನೇ ಸಾಡದಾರಿ ಬಾಡಿಗೆ ಹೊಡಿತಾರೆ ಇವರು. ಸರ್ ನಾನು ಹೇಳ್ತೀನಿ ಸರ್, ನೀವು ದೇವರನ್ನ ನಂಬಿ ಬಿಟ್ರೆ ಬಿಡಿ. ನಾನು ಈಗ ನಮ್ದು ಒಂದು ಟಿಟಿ ಇದೆ, ಹಿಂಗೆ ನಗರ ಮೀಟರ್ ಅಲ್ಲಿ ಇದೇ ಮೀಟರ್ ಅಲ್ಲೇನೆ ಒಂದು ಇಲ್ಲೇ ಲೋಕಲ್ ಅಲ್ಲಿ 1-2 ಸರ್ವಿಸ್ ಕೊಟ್ಟಿದ್ದು. ಅವ್ರಿಗೆ ಹೇಳಿದ್ದೆ, ಮೇಡಮ್ ನಮ್ದು ಈ ತರ ಟಿಟಿ ಇದೆ, ಯಾವ್ದಾದ್ರು ಬಾಡಿಗೆ ಇದ್ರೆ ಹೇಳಿ ಅಂತ. ಸರ್ ಈಗ ನೋಡಿ, ಮಂತ್ರಾಲಯಗೆ ನೆಕ್ಸ್ಟ್ ಶನಿವಾರ ಭಾನುವಾರ ಬುಕ್ ಮಾಡಿದ್ರು. ಯಾರು ಬೆನಿಫಿಟ್ ಆಯ್ತು? ಅಂದ್ರೆ ನಮ್ದು ಗಾಡಿನೇ. ಅಂದ್ರೆ ಇಲ್ಲಿ ಏನಾಯ್ತು, ಓನರ್ ಕಮ್ ಡ್ರೈವರ್ ಗಳಿಗೆ ಕಸ್ಟಮರ್ ಗಳು ನೇರ ಸಿಕ್ಬಿಟ್ರು. ಅವ್ರು ಯಾಕೆ ಓಲಾ ಊಬರ್ ಅಲ್ಲೆಲ್ಲ ಬುಕ್ ಮಾಡಕ್ ಹೋಯ್ತಾರೆ? ಇದೊಂದ್ ಪ್ಲಾಟ್ಫಾರ್ಮ್ ಐತೆ, ಇದನ್ನ ಮೀಟರ್ ನ ನೀವು ಹಾಕೊಳ್ಳೋದ್ರಿಂದ ಹಿಂಗೆಲ್ಲಾ ಕಸ್ಟಮರ್ ಗಳು ಒಂದಾಗ್ತಾರೆ, ನಿಮ್ಗೆ ನೇರ ಬಿಸ್ನೆಸ್ ಸಿಗುತ್ತೆ, ನೀವ್ ಯಾರಿಗೂ ಕಮಿಷನ್ ಕೊಡಂಗಿರಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರಯ್ಯ ಬರ್ರಯ್ಯ ಅಂದ್ರೆ ಎಲ್ಲಿ 6,700 ರೂಪಾಯಿ ಕೊಡ್ಬೇಕು ಮೀಟರ್ ಹಾಕ್ಸ್ಕೊಳಕ್? ಅದು ದುಡಿಮೆಗೆ ಸಂಪಾದನೆ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆನೆ ತಗೊಂಡ್ಬಿಟ್ಟವ್ರೆ, ಆನೆ ಬಾಲಕ್ಕೆ ಎದ್ರಕಂತಾರೆ ಸರ್. ಅಯ್ಯೋ ಅದೇನ ಕರೆಕ್ಟ್. ನಿಜ ನಂಗೆ ಯಾವ್ದೊಂದು ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಮ್ಮವ್ರಿಗೆ ಏನು ನಾವು ಹೆಲ್ಪ್ ಮಾಡಬಾರ್ದು, ನಾವ್ ಇದ್ ಮಾಡಬಾರ್ದು ನಮ್ಗೆ ಇಲ್ಲಿ ನಾನು ಹೇಳ ಸರ್, ನಾನು ಸತ್ಯ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ಯಾರು ಕಿತ್ಕೊಂಡ್ ತಿಂತಾರೆ ನೋಡಿ. ಈಗ ಆಟೋ ಡೀಲಿಂಗ್ ಮಾಡಿಸ್ತಾರೆ, ಇದೇ ಸಂಘಟನೆಗಳು ಕಟ್ಕೊಂಡೆ ಆಟೋ ಡೀಲಿಂಗ್ ಮಾಡ್ತಾರೆ. ಆಟೋ ಕಮಿಷನ್ ಅಲ್ಲಿ ದುಡ್ಡು ತಿಂತಾರೆ, ಫೈನಾನ್ಸ್ ಅಲ್ಲಿ ದುಡ್ಡು ತಿಂತಾರೆ. ಪ್ರತಿ ಒಂದ್ರಲ್ಲೂ ಕೂಡ ಆಟೋದ ಏನ್ ಟ್ರ್ಯಾಕ್ ಐತೆ ಚಕ್ರ ಅದ್ರಲ್ಲಿ ಎಲ್ಲಾದ್ರಲ್ಲೂ ದುಡ್ಡು ತಿಂತಾರೆ ಸರ್. ಅವ್ರು ಒಳ್ಳೆಯವ್ರು ಇವ್ರಿಗೆ. ಈ ಬದಲಾವಣೆ ತಗೊಂಡ್ರೆ ಇಲ್ಲಿ ನಿಮ್ ಜೀವನ ನೀವು ರೂಪಿಸ್ಕೊಳ್ಬಹುದು, ಬರೀ ತಗೊಂಡ್ಬಿಟ್ರೆ ಆಗಲ್ಲ, ಹೊಟ್ಟೆ ಪಾಡ್ಗಿಲ್ಲ ಒಂದ್ ದಾರಿ ಐತೆ ಮಾಡ್ಕೊಳ್ರಯ್ಯ ಅನ್ನೋರು ಕೆಟ್ಟವ್ರು. 100% ಈ ಮಾತು ಹೇಳಿದ್ರಲ್ಲ ಸರ್. ಈ ನಮ್ಗೆ ಸತ್ಯ ಅರ್ಥ ಆಗ್ಬಿಟ್ಟೈತಿ. ಇವಾಗ ನಮ್ಗೆ ಏನ್ ಅನ್ಸ್ಬಿಟ್ಟೈತಿ ಗೊತ್ತಾ, ನಿಜವಾಗ್ಲೂ ಅವ್ರು ಕಿತ್ಕೊಂಡ್ ತಿನ್ನೋರೆ ಒಳ್ಳೆಯವ್ರು ಅಂದ್ಮೇಲೆ ನಾವು ಅದೇ ಸ್ಟೇಜ್ ಹೋದ್ರೆ ಒಳ್ಳೇದೇನೋ ಅಪ್ಪ. ಯಾಕೆ ಅಂದ್ರೆ ಈಗ ಕಿತ್ಕೊಂಡ್ ತಿನ್ನೋರ್ನ ನಾವ್ ವಿರೋಧ ಮಾಡ್ತಿದೀವಿ. ಈಗ ಕಿತ್ಕೊಂಡ್ ತಿನ್ನೋರ್ ಜೊತೆಗೆ ನಾವ್ ಚೆನ್ನಾಗಿದ್ಬಿಟ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಸೋಮುನು ನಮ್ ಜೊತೆನೆ ಅವನೇ ಬಿಡು ಅನ್ಕೊಂಡು ಅವಾಗ ವಿರೋಧ ಮಾಡೋರು ಸೋಮುನು ಒಳ್ಳೆಯವನೇ ಅಂತಾರೆ.
100% ಸರ್, ಈ 100%. ಡ್ರೈವರ್ಗಳಿಗೂ ಅದೇ ಬೇಕು. ಹೌದೌದೌದು. ಇವ್ರಿಗೆ ಒಂದ್ ಒಳ್ಳೆ ವ್ಯವಸ್ಥೆನ ರೂಪಿಸ್ಕೊಳ್ರಯ್ಯ, ಇದ್ರಲ್ಲಿ ಯಾವ ದೊಡ್ಡ ನಾಯಕನ್ ಮಾತನ್ನು ಕೇಳ್ಬೇಡ್ರಿ ಅಂದ್ರೆ ಇದನ್ನ ಕೇಳಕ್ ರೆಡಿ ಇಲ್ಲ ಸರ್. ಹೌದೌದು. ಇವನ್ ನಿಮ್ಗೆ ಹೆಂಗೆ ಸೋಮಶೇಖರ್ ಹಿಂಗೆಲ್ಲ ಹೇಳ್ತಿದ್ರು, ಇಷ್ಟೆಲ್ಲ ಇದಾದ್ರೆ ಎಲ್ಲರಿಗೂ ಮುಂದ್ ಬರ್ತೀರಾ, ನಿಮ್ಗೆ ಬರ್ತೀರಾ, ಅವಾಗ ಏನ್ ಮಾಡ್ಬೇಕು, ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ಇವ್ರು ಸಪೋರ್ಟ್ ಮಾಡ್ರೆ ಇವಾಗ ಇವ್ರು ಬೆಳಿತಾರೆ, ಎಲ್ಲಾರು ಬೆಳಿತಾರೆ. ಈಗ ಟೂ ವೀಲರ್ಗೋಸ್ಕರ ನೀವ್ ಎಷ್ಟು ಇದ್ ಮಾಡಿದ್ರೆ ಆದ್ರೆ ಇವ್ರು ಜನ ಕೇಳಲ್ಲ ಸರ್. ಈಗ ಹಂಗೆ ಅನ್ಸ್ತು, ನಾವ್ ಆನ್ಲೈನ್ ಬುಕ್ ಮಾಡೋದೇ ಒಳ್ಳೇದು ಅನ್ಸ್ತು ನನಗೆ. ಹೌದು, ಇದೆಲ್ಲ ಮಾಡಬಹುದು, ಆನ್ಲೈನ್ ಬುಕ್ ಮಾಡ್ಕೊಂಡು ನೆಮ್ಮದಿ ಹೋದ್ರೆ ಯಾವ್ದು ಇರ್ಲಿಲ್ಲಪ್ಪ. ನನ್ಗೆ ಯಾಕೆ 150 ರೂಪಾಯಿ ಎಷ್ಟ ಕೊಡಕಾಯ್ತು ಇವ್ರಿಗೆ? ಹೌದು. ನೀವೇನೋ ಪಾಪ ಅವಂದು ಒಂದ್ ಸಂಸಾರ ನಡೀಲಿ, ಚೆನ್ನಾಗಿರ್ಲಿ ಅಂತ ನೀವ್ ಯೋಚನೆ ಮಾಡ್ತೀರಾ. ಆದ್ರೆ ಇವ್ರುಗಳು ಅರ್ಥ ಮಾಡ್ಕೊಬೇಕು, ಜನಕ್ಕೆ ದುಡ್ಡು ಏನ್ ಮೇಲಿಂದ ಉದುರುತ್ತದ? ಯಾರಿಗೂ ಉದ್ರಲ್ಲ ನೋಡಿ ಸರ್. ಒಬ್ಬ ಪ್ರಯಾಣಿಕ ಬಂದ ಅಂದ್ರೆ ಅವ್ನು ಎಲ್ಲೂ ಕರೀತಾನೆ, ಅಣ್ಣ ನೋಡೋಣ ಮೀಟರ್ ಹಾಕ್ತೀನಣ್ಣ, ಕರ್ಕೊಂಬಂದು ಡ್ರಾಪ್ ಮಾಡ್ತೀನಣ್ಣ, ನೀನ್ ಪ್ರೀತಿ ಪಟ್ಟು ಏನಾದ್ರು ಮೇಲ್ಪಟ್ಟು ಖುಷಿ ಇದ್ರೆ ಕೊಡೋಣ, ಇಲ್ಲ ಅಂದ್ರೆ ಮೀಟರ್ ದುಡ್ಡು ಕೊಡೋಣ ಅಂದ್ರೆ ಅವ್ನ್ ಪಾಪ ಇಳ್ದೋಬೇಕಾರೆ ಕೊಟ್ಟೇ ಹೋಯ್ತಾರೆ. 100% ಕೊಡ್ತಾರೆ ಸರ್, ಯಾರು ಇಲ್ಲ ಅಂತ ಹೇಳಲ್ಲ ಸರ್. ನಾನು ಈಗ ಓಲಾದಲ್ಲಿ ಹೋದ್ರೆ ನೋಡಿ, ನಾವು ಯಾವ್ದಾರ ಓಲಾದಲ್ಲಿ ಹೋದ್ರೆ ಅವ್ರಿಗೆ ಹೇಳಿದ್ರು ನಾನು ಕೊಟ್ಬಿಟ್ಟು ಹೋಗ್ತೀನಿ. ಎಲ್ಲಾರು ಕಾಲು ಅಣ್ಣ ಈ ಸಲ ದುಡ್ಡು 1800 ರೂಪಾಯಿ ದುಡ್ಡಿದೀವಿ ಅಣ್ಣ, ಸಾಯಂಕಾಲ ಗಂಟ ಈ ಕಾಲುಗಳ ಒಂಡಿಗಳು ಹೋಗ್ಬಿಡ್ತೇವೆ ಅಂತಾರೆ. ನಾವೇನ್ ಗೊತ್ತಾ, ನಾವ್ ಎಲ್ಲಾದಕ್ಕೂ ನಮ್ ಕಡೆ ಎತ್ಕೊಂಡು ಹೋಗಲ್ಲ. ಓಲಾ ನಂದು 40 ಗಾಡಿ ಇದೆ ಸರ್, ನಾನೆಲ್ಲ ಮಾರ್ಬಿಟ್ಟೆ. ಇವ್ರು ಹಿಂಗೆಲ್ಲ ತಿಂತಾರಲ್ಲ ಸರ್ ತಗೊಂಡು, ಇವು ಎಲ್ಲೆಲ್ಲಿ ಕಟ್ತಾರ ಗೊತ್ತಾ ಸರ್? ಪೊಲೀಸ್ ಅವರು ಕಟ್ತಾರೆ, 100% ಡಾಕ್ಯುಮೆಂಟ್ ಗಳು ಕಟ್ತಾರೆ, ಆಕ್ಸಿಡೆಂಟ್ ಗಳಾದ್ರೆ ಆ ಕೇಸಸ್ ಗಳಲ್ಲಿ ಕಟ್ತಾರೆ. ಇವ್ರೇನ್ ಹಿಂಗೆಲ್ಲಾ ಮಾಡಿ ಇಲ್ಲೇನು ಅಲ್ಲೇನೋ ಅವ್ರೇನೋ ಮಾಡ್ಕೊಳಲ್ಲ. ನೋಡಿ ಸರ್, ಈಗ ನಿಯತ್ತಾಗಿ ದುಡಿಯೋ ದುಡ್ಡೇ ನಾವು ಸಂಜೆವರೆಗೂ ದುಡ್ದಿದ್ನ ಬೆಳಗ್ಗೆ ರಾತ್ರಿ ಮನೆಗೆ ಎತ್ಕೊಂಡೋಗಿ ಬೆಳಗ್ಗೆ ನೋಡೋಷ್ಟು ಜೋಬಲ್ಲಿ ದುಡ್ಡಿರಲ್ಲ. ಅಂತದ್ರಲ್ಲಿ ಇದೆಲ್ಲಾ ಮಾಡ್ಕೊಂಡು ಹೋಯ್ತಿವಿ ಅಂದ್ರೆ ಅದನ್ನ ಇನ್ಯಾವ್ದೋ ರೂಪದಲ್ಲಿ ಹೋಗ್ತಾ ಇರ್ತದೆ. ಅದಕ್ಕೆ ಅವ್ನು ಬಂದ ನೋಡಿ 400 ರೂಪಾಯಿ ತಗೊಂಡಲ್ಲ, ಅವನೇ ಮಾಡ್ದ ಫೈನಾನ್ಸ್ ಅವ್ರನ್ನ ಅಂತ ಕಾಮೇಶ್ವರದಲ್ಲಿ. ಕಾಮೇಶ್ವರದಲ್ಲಿ ಫೈನಾನ್ಸ್ ಅವ್ರನ್ನ ಒಂದ್ ವಾರ ಬಿಡಲ್ಲ, 10 ವಾರಕ್ಕೆ 3,000 ಕಟ್ಬೇಕಣ್ಣ, ಬಡ್ಡಿ ಹಾಕ್ತಾರೆ ಅಂತ. ಆಯ್ತಪ್ಪ ಅಂತವ್ರೆ ನೀವ್ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ಳಿ, ಬಾಡಿಗೆ ಬೇಡ ಅಂತ. ಅಯ್ಯೋ ನಿನ್ ದುಡ್ಡು ನನಗೆ ಬೇಡ, ನಾನ್ ನಿನ್ಗೆ ಹೇಳ್ತೀನಿ ಕೇಳಿ ಸರ್. ಈ ಫೈನಾನ್ಸರ್ಗಳು ಅಂತ ಇವ್ರು ಹೇಳಿದ್ರಲ್ಲ, ಎಷ್ಟು ಜನದ ಆಟೋಗಳನ್ನ ಕಿತ್ಕೊಂಡವ್ರೆ. ಇವತ್ತು ಕೂಡ ಆಟೋಗಳು ಟ್ರಾನ್ಸ್ಫರ್ ಆಗದೇನೆ ಆ ಹಳೆ ಹೆಸರು ಓನರ್ ಅಲ್ಲೇ ಓಡ್ತಾ ಇದಾವೆ. ಅಷ್ಟು ಆಟೋಗಳು ನೀವ್ ಕಿತ್ಕೊಂಬಂದ್ ಮಡಿಕೊಂಡ್ರೆ ನಿಮ್ ಹತ್ರ ಏನು ಕಿತ್ಕೊಳಕಲ್ಲ. ನೀವೆಲ್ಲ ಆಟೋದವ್ರು ಒಂದಾಗ್ರಯ್ಯ ಅಂದ್ರೆ ಇಲ್ಲಿ ಬರಲ್ಲ, ಅವ್ರ ಆಟೋ ಮಾರೋರ್ ಹತ್ರಕ್ಕೆ ಓಡೋಯ್ತಾರೆ. ನೀವೆಲ್ಲ ಜೀವನದಲ್ಲಿ ಉದ್ಧಾರ ಆಗಲ್ಲ. ನಿಮ್ಗೆ ಏನಿದ್ರು ಹಂಗ್ ಕಿತ್ಕೊಂಡ್ ತಿನ್ನೋರೆ ಸರಿ ಬಿಡ್ರಿ ಅನ್ನಿಸ್ಬಿಡ್ತದ ನಮ್ಗೆ. ನಾನ್ ನಿಜ ಅನ್ಕಡೆ ಅಣ್ಣ, ನಿಮ್ಗೆ ಹೆಂಗ್ ಗೊತ್ತ, ನೀವೇನ ಅನ್ಕಡೆ ನೋಡಿ ಇವ್ರ ಒದ್ದಾಟಕ್ಕೆ ಏನ್ ಪ್ರಯತ್ನ ಬಂತು ನೋಡಿ. ಈಗ ನಾವು ನಿಮ್ಮನ್ನ ಬೈಕೊಂಡು ಸುಮ್ನೆ ಇವ್ರು ನೀವು ಫೇಸ್ಬುಕ್ ಹಾಕೊಂಡು ಬಡ್ಕತಾ ಇರಲ್ಲ ಕುತ್ಕೊಂಡು, ಏನ್ ಬಂತು ಇವ್ರ ಸುಖ. ನಾನು 50 ರೂಪಾಯಿ ಎತ್ತು ಬಿಡಪ್ಪ, 50 ರೂಪಾಯಿ ಅವ್ರ ಪರವೇನ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿದೆ. ನನ್ನನ್ ಬೈಕೊಂಡ್ರೆ ನೀವು ನನಗ್ ಪುಣ್ಯ ಕೊಟ್ಟಂಗ ಆಯ್ತದೆ, ನಮ್ ಕರ್ಮ ನೀವು ತಗೊಂಡ್ಬಿಡ್ತೀರ. ಹಂಗೆಲ್ಲ ಬೈಕೊಂಡ್ಬಿಡ್ರಿ. ಹಂಗಲ್ಲ ಸರ್, ನೋಡಿ ನೀವೆಲ್ಲ ಎಷ್ಟು ಒದ್ದಾಡ್ತೀರ ಪಾಪ ಅಲ್ವಾ? ಎಷ್ಟು ಫೇಸ್ಬುಕ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ, ಒಂದರ ವಾಡ್ತಾರ ಸರ್ ಇವರು. ಸರ್ ನಮ್ಗೆ ಏನ್ ಗೊತ್ತಾ ಸರ್, ಇನ್ನೊಂದ್ ಸ್ವಲ್ಪ ಈಗ ಮೆಟ್ರೋ ಎಲ್ಲಾ ಕಡೆ ಕಂಪ್ಲೀಟ್ ಆದ್ರೆ ಈ ಸಂಸ್ಥೆಯವ್ರುಗಳು ಅವ್ರದೇ ಎಲ್ಲ ಓನ್ ಗಾಡಿಗಳನ್ನ ಮೂವ್ ಮಾಡ್ತಾರೆ, ಇವ್ರನ್ನೆಲ್ಲ ತುಳಿದಾಕ್ತಾರೆ. ಅವಾಗ ಇರೋ ಅವಕಾಶನು ಕಳ್ಕೊಂಡ್ಬಿಟ್ರೆ ಎಲ್ಲಿ ಹೋಯ್ತಿರಯ್ಯ ಅಂತ ಹೇಳಿದ್ರೆ ಅದು ಬೇಡಕ್ಕೆ ಬೇಡ. ಇವ್ರಿಗೆ ಏನಿದ್ರು ವರ್ಷದ ಕೂಳು, ವರ್ಷದ ಕೂಳ್ನ ಯೋಚನೆ ಮಾಡ್ರಯ್ಯ ಅಂದ್ರೆ ಅದಕ್ಕೆ ರೆಡಿ ಇಲ್ಲ. ವರ್ಷದ ಕೂಳು ಇವತ್ ಲಾಗಿನ್ ಮಾಡ್ರೆ ಸಂಪಾದನೆ ಆಯ್ತಾ, ಅಷ್ಟೇ. ಅವ್ನ್ ಕೈ ಬಾಡಿಗೆ ಯಾರು ಓಡಿ, ಬಿದ್ರಲ್ಲಿ ಯಾರು ಓಡಿ, ಒಟ್ನಲ್ಲಿ ಇವತ್ ದುಡಿ ತಿನ್ನು. 1000 ರೂಪಾಯಿ 1500 ರೂಪಾಯಿ ಆಗಂಟ ಅಷ್ಟೇನೆ, ಅಲ್ಲಿ ಬಾರ್ ಬಂದಿ ಇರ್ತಾರೆ. ಕೆಲವರು ದುಡಿಯೋರು ಇರ್ತಾರೆ ನೋಡಿ, ಹಂಗೆಲ್ಲಾ ಮಾಡ್ಕೊಂಡೋಗಿ ಇನ್ನೊಬ್ರನ್ನ ಉದ್ಧಾರ ಮಾಡ್ತಾರೆ. 100% ಅವನ್ ತಾನೆ ಬಡ್ಡಿ ಕಟ್ಟೋದು, ಇವ್ರ ತಾನೆ ಬಡ್ಡಿ ಕಟ್ಟೋದು. ಆಮೇಲೆ ನಮ್ ಪ್ರಾಬ್ಲಮ್ ಗುರು ಹಂಗೆ ಅಂತಾರೆ. ಇವ್ ನಮ್ಮವೇ ಸುಮಾರು ಒಂದ್ 50,000 ಗಾಡಿ ಇವೆ. ಇವಾಗ ಹೇಳ್ತಾರೆ ನಾವ್ 2,000 ದುಡ್ದು 3,000 ದುಡ್ದು ಅನ್ಕೊಂಡು, ದುಡ್ದಿದ ತಕ್ಷಣ ಏನ್ ಮಾಡ್ತಾ ಇದೀರ ನೀವು? ಸಾಲ ಹಂಗೆ ಐತೆ, ಮನೆ ಜಗಳ ಹಂಗೆ ಐತೆ, ಏನು ಮಾಡ್ತಾ ಇಲ್ಲ ನೀವು. ಸುಮ್ನೆ ಎಲ್ಲ ತಗೊಂಡ ನಿಲ್ಸ್ಕೊತೀರಾ, ಏನೋ ಮಾಡಿದ್ರೆ ಯಾವ್ದಾರ ಬಡ್ಡಿ ತಗೊಂಡ್ಬಿಡ್ತೀರಾ, ಅವ್ರ 10 ರೂಪಾಯಿ ಬಡ್ಡಿ ಅಂತ ಹೇಳ್ಬಿಟ್ಟು ತಗೊಂಡ್ಬಿಡ್ತೀರಾ ಅರ್ಜೆಂಟ್ಗೆ. ಎಲ್ಲ ತೊಗೊಂಡೋಗಿ ಅವ್ನಿಗೆ ಕಟ್ತೀರಾ, ಸಾಯಂಕಾಲ ದುಡ್ಬಿಟ್ಟು. ಹೌದು, ಬಡ್ಡಿ ಇಲ್ದ ಮಾಡ್ಕೊಂಡ್ರೆ ಏನೋ ಒಂದ್ ಮಾಡ್ತಾರೆ, ಬಡ್ಡಿ ಮಾಡ್ಕೊಂಡ್ಬಿಡ್ತಾರೆ. ನಾವು ಮುಂಚೆ ಎಲ್ಲ ಹೋಗಿ ಹೋರಾಟ ಎಲ್ಲ ಮಾಡಿ, ಯಾವಾಗ ಈ ಮನಸ್ಥಿತಿ ಎಲ್ಲ ನಮ್ಗೆ ಅರ್ಥ ಆಗೋಯ್ತು, ಈಗ ನಾವ್ ಹೋರಾಟ ಅನ್ನೋದೇ ಹೋಗಲ್ಲ ಸರ್. ಯಾರಾದ್ರೂ ಸಮಸ್ಯೆ ಅನ್ಕೊಂಡ್ ಫೋನ್ ಮಾಡ್ತಾರ, ನೋಡಪ್ಪ ಸಂಘಟನೆಗ್ ಬಂದ್ ಸೇರ್ಕೋ, ಅಲ್ಲಿ ಅಪ್ಡೇಟ್ ಕೊಡು, ನಿನ್ ಸಮಸ್ಯೆ ಸಾಲ್ವ್ ಮಾಡ್ತೀವಿ. ಇಲ್ವಾ ನಿನ್ ಯಾರು ಹೆಲ್ಪ್ ಮಾಡ್ತಾರೋ ಅಲ್ಲಿ ಹೋಗಯ್ಯ ಅಷ್ಟೇ. ಈ ಸ್ಟೇಜ್ ಬಂದ್ಬಿಟ್ಟಿದೀನಿ ಸರ್ ನಾನು. ಒಳ್ಳೆ ಕೆಲಸ ಒಳ್ಳೆ ಸರ್. ಥ್ಯಾಂಕ್ ಯು ಸರ್.